ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ನೋಟ್ಸ್ನ 2ನೇ ಭಾಗ ಇದೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಸೊ ಸರಳವಾಗಿದ್ದಾವೆ. ಚೆನ್ನಾಗಿ ಅದನ್ನು ಅರ್ಥೈಸ್ಕೊಂಡ್ರೆ ಖಂಡಿತವಾಗಿ ಇಲ್ಲಿಂದ ಅಂಕಗಳು ಬಂದೇ ಬರ್ತದೆ. ಫಸ್ಟ್ ಪಾರ್ಟ್ ನೋಡದೇ ಇದ್ದರೆ ಖಂಡಿತವಾಗಿ ನೋಡಿ. ಈ ಪಾರ್ಟಲ್ಲಿ ಮೇನ್ ಇರ್ತಕ್ಕಂಥದ್ದು ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರೋದೇನು, ನೀರಿನೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಮತ್ತು pHನ ಮಹತ್ವ. ಈ 3 ಪಾಯಿಂಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ನೋಟ್ಸನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ನೋಡೋಣ, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು. ನಿಮಗೆ ಗೊತ್ತಿರಬೇಕು, ಎಲ್ಲ ಆಮ್ಲಗಳಲ್ಲಿ ಏನಾಗದಪ್ಪ ಅಂದ್ರೆ ಅದು ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಹೈಡ್ರೋಜನ್ ಏನಾಗಿರ್ತದೆ, ಕಾಮನ್ ಆಗಿರ್ತದೆ, ಸಾಮಾನ್ಯ ಆಗಿರ್ತದೆ ಆಮ್ಲಗಳಲ್ಲಿ ಮಾತ್ರ. ಅಂದರೆ ಈ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನು, ಜಲೀಯ H+ ಅಯಾನುಗಳನ್ನು ಉಂಟು ಮಾಡ್ತದೆ. ಅವುಗಳ ಆಮ್ಲೀಯ ಗುಣಗಳಿಗೆ ಇದು ಕಾರಣ ಆಗಿದೆ ಅಂತಕ್ಕಂಥದ್ದು. ಇನ್ನು ಒಂದು ಚಟುವಟಿಕೆ 2.8 ಇದೆ, ಪುಸ್ತಕದಲ್ಲಿ ಅದನ್ನು ನೋಡ್ಕೊಡ್ರಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಚಿತ್ರ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಿಂದ ಕ್ವಶನ್ಸ್ ಬಹಳ ಬಂದಿದ್ದಾವೆ. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಅದನ್ನು 100 ml ಬಿಕರಿನಲ್ಲಿ ಇಡಿ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಮೊಳೆಗಳನ್ನು 6 ವೋಲ್ಟ್ ಬ್ಯಾಟರಿಯ 2 ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ಚನ್ನು ಅಳವಡಿಸಿ. ವಿವಿಧ ದ್ರಾವಣಗಳೊಂದಿಗೆ ಪ್ರಯೋಗ ನಡೆಸಿದಾಗ ಉಂಟಾಗುವ ಪರಿಣಾಮಗಳನ್ನು ಕೆಳಗೆ ನೀಡಲಾಗಿದೆ ಅಂತ ಇದೆ. ಸೊ ಇದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸ್ತಕ್ಕಂಥ ಚಿತ್ರ ಇದೆ. ಚೆನ್ನಾಗಿ ಇದನ್ನು ನೋಡಿಕೊಂಡು ನೀವು ಇದೇ ಥರ ಪ್ರಾಕ್ಟೀಸನ್ನು ಮಾಡಬೇಕು. ಈ ಎಕ್ಸಾಮಲ್ಲಿ ಈ ಚಿತ್ರಗಳನ್ನ ಬಹಳ ಸರಿ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಸಂದರ್ಭಗಳಿದ್ದಾವೆ, ಇದಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೋಡಿ, ಬೀಕರಕ್ಕೆ ಸ್ವಲ್ಪ ಸಾರರಿಕ್ತ HCl ದ್ರಾವಣ ಸುರಿದಾಗ ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಬೆಳಗ್ತದೆ. ಬೀಕರಕ್ಕೆ ಸ್ವಲ್ಪ ಸಾರರಿಕ್ತ ಆಮ್ಲದ ದ್ರಾವಣ ಸುರಿದಾಗ ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಬೆಳಗ್ತದೆ. ಇನ್ನು ಬೀಕರಕ್ಕೆ ಗ್ಲೂಕೋಸ್ ಅಥವಾ ಆಲ್ಕೋಹಾಲ್ ದ್ರಾವಣಗಳನ್ನು ಸುರಿದು ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಬೆಳಗೋದಿಲ್ಲ. ಇಂಪಾರ್ಟೆಂಟ್. ಬೀಕರಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಷಾರದ ದ್ರಾವಣಗಳನ್ನು ಸುರಿದು ವಿದ್ಯುತ್ ಹಾಯಿಸಿದಾಗ ಬಲ್ಬ್ ಬೆಳಗ್ತದೆ. 4 ಸಂದರ್ಭಗಳು ನಿಮಗೆ ಗೊತ್ತಾಗಲೇಬೇಕು. ತೀರ್ಮಾನ ಏನಂದರೆ, ಈ ಬಲ್ಬ್ನ ಉರಿಯುವಿಕೆಯು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಸೂಚಿಸುತ್ತದೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂದರ್ಭ 1 ಮತ್ತು 2ರಲ್ಲಿ ಬಲ್ಬ್ಗಳನ್ನು ಬೆಳೀಲಿಕ್ಕೆ ಕಾರಣ ಆಮ್ಲಗಳು ದ್ರಾವಣದಲ್ಲಿ ಈ ವಿದ್ಯುತ್ ಪ್ರವಾಹವನ್ನು ಸಾಗಿಸಲು ಅಯಾನುಗಳನ್ನು ಉಂಟು ಮಾಡ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾವ ಆಮ್ಲ, ಸೂತ್ರ, ಕ್ಯಾಟಾಯನ್ಗಳು ಏನಿದ್ದಾವೆ, ಆಮೇಲೆ ಆ್ಯನಾಯನ್ಗಳು ಏನಿದ್ದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ HCl, H+ ಮತ್ತು Cl-, ಅಸಿಟಿಕ್ ಆಮ್ಲ CH3COOH, H+ ಮತ್ತು CH3COO-, ನೈಟ್ರಿಕ್ ಆಮ್ಲ HNO3, H+NO-3, ಸಲ್ಫ್ಯೂರಿಕ್ ಆಮ್ಲ H2SO4, H+SO4-2 ಅಂತ ಇದೆ. ಸೊ ಇದು ನಿಮಗೆ ಕ್ಯಾಟಾಯನ್ ಮತ್ತು ಆ್ಯನಾಯನ್ಗಳನ್ನು ಕೇಳ್ತಾರೆ. ಅದರಲ್ಲಿ ನಿಮಗೆ ಗೊತ್ತಾಗಬೇಕು ಇದರಲ್ಲಿ ಯಾವ ಕ್ಯಾಟಾನ್ ಇದ್ದಾವೆ, ಯಾವ ಆ್ಯನಾಯನ್ಗಳಿದ್ದಾವೆ ಅಂತ. ಎಸ್, ಆಮ್ಲಗಳಲ್ಲಿರುವ ಕ್ಯಾಟಾನ್ H+ ಆಗಿರೋದ್ರಿಂದ ಆಮ್ಲಗಳು ದ್ರಾವಣದಲ್ಲಿ ಈ ಹೈಡ್ರೋಜನ್ ಅಯಾನು, ಜಲೀಯ H+ಗಳನ್ನು ಉಂಟು ಮಾಡ್ತದೆ. ಇದು ಅವುಗಳ ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಎನ್ನುವುದನ್ನು ಸೂಚಿಸಬಹುದು. ಸಂದರ್ಭ 3ರಲ್ಲಿ ಬಲ್ಬ್ ಬೆಳಗದಿರುವುದು ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದಕ್ಕೆ ಕಾರಣ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳು ದ್ರಾವಣದಲ್ಲಿ ಯಾವುದೇ ಅಯಾನುಗಳು ಉಂಟು ಮಾಡೋದಿಲ್ಲ ಅನ್ನೋದು ಇತ್ತು. ಇನ್ನು ಆದ್ದರಿಂದ ಹೈಡ್ರೋಜನನ್ನು ಹೊಂದಿದಾಗ್ಯೂ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳನ್ನು ಆಮ್ಲಗಳಂತ ಪರಿಗಣಿಸಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಸಂದರ್ಭ 4ರಲ್ಲಿ ಈ ಬಲ್ಬ್ ಬೆಳಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಕ್ಷಾರಗಳು ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹನ ಸಾಗಿಸಲು ಬೇಕಾದ H+ ಅಯಾನುಗಳನ್ನು ಉಂಟು ಮಾಡ್ತದೆ. ಹಾಗಾದರೆ ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳಿಗೆ ಏನಾಗುತ್ತದೆ ಅಂತ ನೋಡೋಣ. ನೀರಿನಲ್ಲಿ ಆಮ್ಲಗಳ ವರ್ತನೆ. ಸೊ ನೆನಪಿರಲಿ, ಆಮ್ಲಗಳು ನೀರಿನ ಉಪಸ್ಥಿತಿಯಲ್ಲಿ ಅವೇನು ಮಾಡ್ತಾವಪ್ಪ ಅಂದ್ರೆ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡ್ತವೆ. ಇದು ಇಂಪಾರ್ಟೆಂಟ್ ಇತ್ತು. ಅಂದರೆ ಈ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರೋದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿ ಇರ್ತವೆ. ಆದ್ದರಿಂದ ಹೈಡ್ರೋಜನ್ ಅಯಾನುಗಳನ್ನು ಯಾವಾಗಲೂ H+AQ ಅಥವಾ ಹೈಡ್ರೋನಿಯಂ ಅಯಾನ್ H3O+ ಎಂದೇ ತೋರಿಸಬೇಕು. ಒಂದು ಚಟುವಟಿಕೆ ಕೊಟ್ಟಿದ್ದಾರೆ 2.9ದಲ್ಲಿದೆ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನೀರಿನಲ್ಲಿ ಕರಗಿಸಿದಾಗ ಅದು H3O+ ಮತ್ತು Cl- ಅಯಾನುಗಳನ್ನು ಉಂಟು ಮಾಡ್ತದೆ. HCl + H2O, ಇಟ್ ಗಿವ್ಸ್ H3O+ + Cl-. ಗಮನಿಸಿ, ಈ ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ದ್ರಾವಣ ಗುಣವನ್ನು ತೋರಿಸೋದಿಲ್ಲ. ಏಕೆಂದರೆ ಅದು ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ. ಅಂದರೆ ಶುಷ್ಕ HCl ಅನಿಲದಲ್ಲಿ ಯಾವುದೇ H+ ಅಯಾನುಗಳು ಇರೋದಿಲ್ಲ. ಆದ್ದರಿಂದ ಆಮ್ಲೀಯ ಗುಣ ಅದು ತೋರಿಸೋದಿಲ್ಲ. ಇನ್ನೂ ಹೇಳ್ಬೋದಂದರೆ, ಶುಷ್ಕ HCl ಅನಿಲ ಶುಷ್ಕ ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು
ಅದು ಬದಲಾಯಿಸೋದಿಲ್ಲ, ಏಕೆಂದರೆ ಅದರಲ್ಲಿ H+ ಅಯಾನುಗಳೇ ಇರೋದಿಲ್ಲ. ಇನ್ನು ನೀರಿನಲ್ಲಿ ಪ್ರತ್ಯಾಮ್ಲಗಳ ವರ್ತನೆಯನ್ನು ನಾವು ನೋಡೋಣ. ಸೊ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ OH- ಅಯಾನುಗಳನ್ನು ಉತ್ಪತ್ತಿ ಮಾಡ್ತವೆ. ಅಂದರೆ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳಿಗೆ ನಾವೇನಂತೀವಿ, ಕ್ಷಾರಗಳು ಅಂತ ಕರಿತೀವಿ. ಉದಾಹರಣೆ, ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ನೀರಿನಲ್ಲಿ ಕರಗಿಸಿದಾಗ ನಮಗೆ Na+ ಮತ್ತು OH- ಅಯಾನುಗಳು ವಿಭಜನೆ ಹೊಂದುತ್ತಾವೆ. ಹೇಗಪ್ಪ ಅಂದ್ರೆ NaOH ಇಟ್ ಗಿವ್ಸ್ ಇದನ್ನ H2O ರಿಯಾಕ್ಟ್ ಮಾಡಿದಾಗ Na+ OH- ಬರ್ತದೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ನೀರಿನಲ್ಲಿ ಕರಗಿಸಿದಾಗ ಅದು K+ ಮತ್ತು OH- ಅಯಾನುಗಳಾಗಿ ವಿಭಜನೆ ಹೊಂದುತ್ತದೆ. KOHS H2O K+ + OH- AQ. ಮೆಗ್ನೀಸಿಯಂ ಹೈಡ್ರಾಕ್ಸೈಡನ್ನು ನೀರಿನಲ್ಲಿ ಕರಗಿಸಿದಾಗ ಅದು Mg2+ ಮತ್ತು OH- ಅಯಾನುಗಳಾಗಿ ವಿಭಜನೆಯನ್ನು ಹೊಂದಿಸ್ತದೆ. ಇಲ್ಲಿ MgOH twice it gives Mg2+ + 2OH- ಇದು ಕೂಡ H2O ರಿಯಾಕ್ಟನ್ನು ಆಗಿದಾಗ. ಅಂದರೆ ಎಲ್ಲ ಆಮ್ಲಗಳು H+ ಮತ್ತು ಎಲ್ಲ ಪ್ರತ್ಯಾಮ್ಲಗಳು OH- ಅಯಾನುಗಳನ್ನು ಉತ್ಪಾದಿಸ್ತವೆ ಎಂಬುದನ್ನು ನಾವು ಗುರುತಿಸೋದ್ರಿಂದ ತಟಸ್ಥೀಕರಣ ಕ್ರಿಯೆಯನ್ನು ಹೀಗೆ ನಾವೇನು ಮಾಡಬಹುದು, ಬರಿಬಹುದು. ಇದನ್ನು ಸ್ವಲ್ಪ ಈ ಥರ ನೀವು ಏನು ಮಾಡಬೇಕು, ಬರಿಬೇಕಿತ್ತು. ಎಸ್, ಆಮ್ಲ ಪ್ರತ್ಯಾಮ್ಲ ಇಟ್ ಗಿವ್ಸ್ ಲವಣ ಪ್ಲಸ್ ನೀರು, HX + MOH MX + KHOH, H + AQ + OH- AQ it gives H2OL, H + OH- it gives H2O. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೇಲೆ ಸಾರರಿಕ್ತಗೊಳಿಸುವಿಕೆಯ ಪರಿಣಾಮವನ್ನು ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನು H+ ಮತ್ತು OH- ಸಾರಥಿ ಕಡಿಮೆಯಾಗ್ತದೆ ಮತ್ತು ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಈ ಸಾರರಿಕ್ತಗೊಳಿಸುವಿಕೆಯು ತೀವ್ರ ಬಹಿರುಷ್ಣಕ ಪ್ರಕ್ರಿಯೆಯಾಗಿದೆ. ಸಾರೀಕೃತ ಆಮ್ಲವನ್ನು ನಿರಂತರ ಕುಲುಕುವಿಕೆಯಿಂದ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಈ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಅಥವಾ ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಹೊಡಿಬಹುದು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಏನಾಗ್ತದೆ ಅಂತ ಅಪ್ಲಿಕೇಬಲ್ ಕ್ವಶನ್ ನಿಮಗೆ ಬರ್ಬೋದು. ಅವಾಗ ಇದನ್ನು ನೀವು ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲ ಅನ್ನೋದನ್ನು ನಾವು ತಿಳಿಬೇಕಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಷ್ಟು ಪ್ರಬಲವಾಗಿದ್ದಾವೆ ಎನ್ನುವುದನ್ನು ಅದರಲ್ಲಿರ್ತಕ್ಕಂಥ ಅಯಾನುಗಳ ಪರಿಮಾಣದ ಮೇಲೆ ಅದು ಅವಲಂಬನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ದ್ರಾವಣದಲ್ಲಿರುವ ಅಯಾನುಗಳನ್ನು ನಾವು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯೋದರ ಮೂಲಕ ಕೊಟ್ಟಿರೋ ಆಮ್ಲ ಮತ್ತು ಪ್ರತ್ಯಾಮ್ಲ ಎಷ್ಟು ಪ್ರಬಲ ಅಂತಲೇ ನಿರ್ಣಯವನ್ನು ಮಾಡ್ಬೋದು. ಸಾರ್ವತ್ರಿಕ ಸೂಚಕಗಳನ್ನು ಬಳಸ್ಬೋದು. ಸಾರ್ವತ್ರಿಕ ಸೂಚಕವು ಅನೇಕ ಸೂಚಕಗಳ ಮಿಶ್ರಣವೇ ಆಗದ. ಅಂದರೆ ಇದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರಥಿಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. pH ಮಾನ ನೋಡಿ. pH ಮಾನವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರಥಿಯನ್ನು ಅಳೆಯಲು ಬಳಸೋ ಅಳತೆಯಾಗಿದೆ. ಅಂದರೆ pHನಲ್ಲಿರುವ P ಜರ್ಮನ್ ಭಾಷೆಯ ಪೊಟೆನ್ಸ್ ಅಂತಕ್ಕಂಥ ಪದವಾಗಿದ್ದು ಅದು ಸಾಮರ್ಥ್ಯ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಅಂದರೆ pH ಎಂಬುದು ದ್ರಾವಣದ ಆಮ್ಲೀಯ ಅಥವಾ S ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಒಂದು ಸಂಖ್ಯೆ ಆಗಿದೆ. pH ಅಳತೆ ಪಟ್ಟಿಯಲ್ಲಿ ಒಟ್ಟು 0 ಇಂದ 14 ಸಂಖ್ಯೆಗಳಿರ್ತವೆ. 0 ಎಂದರೆ ತೀವ್ರ ಆಮ್ಲೀಯ, 14 ಎಂದರೆ ತೀವ್ರ ಕ್ಷಾರೀಯ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಮ್ಲೀಯ ದ್ರಾವಣದ pH ಮೌಲ್ಯ 7ಕ್ಕಿಂತ ಕಡಿಮೆ. ಪ್ರತ್ಯಾಮ್ಲೀಯ ದ್ರಾವಣದ pH ಮೌಲ್ಯ ಎಷ್ಟಿರ್ತದಪ್ಪ ಅಂದ್ರೆ 7ಕ್ಕಿಂತ ಹೆಚ್ಚು ಇರ್ತದೆ. ಇನ್ನು ತಟಸ್ಥ ದ್ರಾವಣದ pH ಮೌಲ್ಯ ಎಷ್ಟಾಗಿರ್ತದಪ್ಪ ಅಂದ್ರೆ 7 ಅಂತಕ್ಕಂಥದ್ದು ಇದೆ. ಇನ್ನು pH ಮೌಲ್ಯ ಮತ್ತು ಅಯಾನುಗಳ ಸಾರತೆ. ಇಲ್ಲಿ ಈ pH ಮೌಲ್ಯ 7ರಿಂದ 14ರ ಕಡೆಗೆ ಹೆಚ್ಚಾದಂತೆ ಅದು ದ್ರಾವಣದಲ್ಲಿನ OH- ಅಯಾನುಗಳ ಸಾರತೆ ಹೆಚ್ಚುವುದನ್ನು ಸೂಚಿಸುತ್ತದೆ. ಅಂದರೆ ಅದು ಕ್ಷಾರದ ಶಕ್ತಿ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುತ್ತದೆ. ಈ pH ಮೌಲ್ಯ 7ರಿಂದ 0 ಕಡೆಗೆ ಕಡಿಮೆ ಆದರೆ ಅದು ದ್ರಾವಣದಲ್ಲಿನ H+ ಅಯಾನುಗಳ ಸಾರತೆ ಹೆಚ್ಚುವುದನ್ನು ಸೂಚಿಸುತ್ತದೆ. ಅಂದರೆ ಆಮ್ಲದ ಶಕ್ತಿ ಅಥವಾ ಆಮ್ಲೀಯ ಸ್ವಭಾವವನ್ನು ಅದು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ. pH ಕಾಗದ ನೋಡೋಣ. pH ಕಾಗದ ಅನ್ನೋದು ಸಾರ್ವತ್ರಿಕ ಕಾಗದದಿಂದ ಮಾಡಲ್ಪಟ್ಟ ಕಾಗದ. ಸಾಮಾನ್ಯವಾಗಿ pH ಅಳೆಯಲು ಕಾಗದಗಳನ್ನು ಬಳಸ್ತಾರೆ. ಕೆಲವು ವಸ್ತುಗಳ pH ಮೌಲ್ಯ ಇದೆ. ಮೋಸ್ಟ್ ಇಂಪಾರ್ಟೆಂಟ್: ಜಠರ 1.2 pH, ನಿಂಬೆ ರಸ 2.2 pH, ಶುದ್ಧ ನೀರು 7.4 pH, ಮಿಲ್ಕ್ ಆಫ್ ಮೆಗ್ನೀಸಿಯಂ 10 pH, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ 14 pH ಇದೆ. ಅಂದರೆ
ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡತಕ್ಕಂಥ H+ ಮತ್ತು OH- ಅಯಾನುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. ಅಂದರೆ ನಾವು ಒಂದೇ ಸಾರಥಿ ಅಂದರೆ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ತೆಗೆದುಕೊಂಡಿದ್ದೇವೆ ಎಂದಿಟ್ಟುಕೊಳ್ಳೋಣ. ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿಯನ್ನು ಮಾಡಿಸ್ತವೆ. ಪ್ರಬಲ ಆಮ್ಲಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡೋ ಆಮ್ಲ ಪ್ರಬಲ ಆಮ್ಲ HCl ಮತ್ತು H2SO4. ದುರ್ಬಲ ಆಮ್ಲ ಅಂದರೆ ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳು ದುರ್ಬಲ ಆಮ್ಲಗಳು. ಉದಾಹರಣೆ ಅಸಿಟಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಇನ್ನು ಪ್ರಬಲ ಪ್ರತ್ಯಾಮ್ಲ ಅಂದರೆ ಹೆಚ್ಚು OH- ಅಯಾನುಗಳನ್ನು ಉತ್ಪತ್ತಿ ಮಾಡುವ ಪ್ರತ್ಯಾಮ್ಲಗಳೇ ಪ್ರಬಲ ಪ್ರತ್ಯಾಮ್ಲಗಳು NaOH ಮತ್ತು KOH. ದುರ್ಬಲ ಪ್ರತ್ಯಾಮ್ಲ ಅಂದರೆ ಕಡಿಮೆ OH- ಅಯಾನುಗಳನ್ನು ಉತ್ಪತ್ತಿ ಮಾಡುವ ಪ್ರತ್ಯಾಮ್ಲಗಳೆಲ್ಲ ದುರ್ಬಲ ಪ್ರತ್ಯಾಮ್ಲಗಳು. ಉದಾಹರಣೆ NH4OH. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಇನ್ನು ಸಸ್ಯ ಮತ್ತು ಪ್ರಾಣಿಗಳ pH ಸೂಕ್ಷ್ಮಗ್ರಾಹಿಗಳನ್ನು ನೋಡೋದಾದರೆ ನಮ್ಮ ದೇಹ 0 ಇಂದ 0.82 pH ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತದೆ. ಜೀವಿಗಳು ಕಿರುವ್ಯಾಪ್ತಿಯ pH ಬದಲಾವಣೆಯಲ್ಲಿ ಮಾತ್ರ ಬದುಕನ್ನು ಉಳಿತಾವೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದರೆ ಅದನ್ನು ಆಮ್ಲ ಮಳೆ ಅಂತೀವಿ. ಈ ಆಮ್ಲ ಮಳೆ ನೀರಿಗೆ ಹರಿದಾಗ ನದಿಯ ನೀರಿನ pH ಮೌಲ್ಯ ಕಡಿಮೆಯಾಗಿ ಜಲಚರಗಳು ಸಾಯ್ತವೆ. ಇನ್ನು ಆರೋಗ್ಯಕರ ಸಸ್ಯಗಳ ಬೆಳವಣಿಗೆಗೆ ನಿರ್ದಿಷ್ಟ pH ಬೇಕೇ ಬೇಕು. ಮಣ್ಣಿನ pH ಮೌಲ್ಯ ನಿಗದಿತ ವ್ಯಾಪ್ತಿಗಿಂತ ಹೆಚ್ಚು ಕಡಿಮೆ ಆದರೆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗೋದು ಮಣ್ಣಿನ pH ಮೌಲ್ಯದ ಆಧಾರದ ಮೇಲೆ. ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿನ pH ನೋಡೋಣ. ನಮ್ಮ ಜಠರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದನೆ ಮಾಡ್ತದೆ. ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲಿಕ್ಕೆ ಸಹಕಾರಿ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಜೀರ್ಣತೆಯ ಸಂದರ್ಭದಲ್ಲಿ ಈ ಜಠರ ಅಗತ್ಯಕ್ಕಿಂತ ಅಧಿಕ ಆಮ್ಲ ಉತ್ಪಾದನೆ ಮಾಡ್ತದೆ. ಇದು ನೋವು ಮತ್ತು ಉರಿಗೆ ಕಾರಣವಾಗ್ತದೆ. ಈ ನೋವಿನಿಂದ ಮುಕ್ತಿ ಪಡೀಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆಮ್ಲಶಾಮಕ ಅಥವಾ ಆಂಟಾಸಿಡ್ಗಳನ್ನು ಕರಿತಕ್ಕಂಥ ಪ್ರತ್ಯಾಮ್ಲಗಳನ್ನು ತಗೋತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡ್ರಿ. ಅಜೀರ್ಣತೆಗೆ ಸಂಬಂಧದಲ್ಲಿ ಬಳಸ್ತಕ್ಕಂಥದ್ದು ಆಮ್ಲಶಾಮಕ. ಬಹಳ ಸರಿ ಕ್ವಶನ್ ಕೇಳಿದಾರ. ಈ ಆಮ್ಲಶಾಮಕಗಳಲ್ಲಿ ಹೆಚ್ಚುವರಿ ಆಮ್ಲ ಏನು ಮಾಡ್ತದಪ್ಪ ಅಂದ್ರೆ ತಟಸ್ಥ ಮಾಡ್ತದೆ. ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಇದನ್ನು ಸಹಿತ ಆಮ್ಲಶಾಮಕದಲ್ಲಿ ಬಳಸ್ತಾರೆ. ಇನ್ನು ಹಲ್ಲಿನ ಸವೆತಕ್ಕೆ ಕಾರಣವಾಗುವ pH ಬದಲಾವಣೆ ಅಂತ ಒಂದು ಬರ್ತದೆ. ಅಂದರೆ ನಮ್ಮ ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಈ ಹಲ್ಲಿನ ಎನಾಮಲ್ ಸವೆಯುವುದನ್ನು ಹಲ್ಲಿನ ಸವೆತ ಅಂತಾನೆ ಕರಿತೀವಿ. ಈ ಹಲ್ಲಿನ ಎನಾಮಲ್ ನಮ್ಮ ದೇಹದ ಅತಿ ಕಠಿಣವಾಗಿರ್ತಕ್ಕಂಥ ವಸ್ತು. ಇದು ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ಸ್ಫಟಿಕ ರೂಪವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಟೈಟ್ನಿಂದ ಮಾಡಲ್ಪಟ್ಟಿದೆ. ಮೋಸ್ಟ್ ಇಂಪಾರ್ಟೆಂಟ್. ಇದು ನೀರಿನಲ್ಲಿ ವಿಲೀನವಾಗೋದಿಲ್ಲ. ಆದರೆ ಬಾಯಿಯಲ್ಲಿನ pH 5.5ಕ್ಕಿಂತ ಕಡಿಮೆಯಾದಾಗ ಸವೆತಕ್ಕೆ ಒಳಗಾಗ್ತದೆ. ಇನ್ನು ಬಾಯಿಯ pH 5.5ಕ್ಕಿಂತ ಕಡಿಮೆ ಆಗಲು ಕಾರಣ ನಮ್ಮ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಈ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ. ಇದನ್ನೇ ಬಾಯಿಯ pH ಮೌಲ್ಯ ಕಡಿಮೆ ಮಾಡ್ತದೆ. ಇನ್ನು ಹಲ್ಲಿನ ಸವೆತವನ್ನು ತಡೆಗಟ್ಟಲಿಕ್ಕೆ ನಾವೇನು ಮಾಡ್ಬೋದು? ಒಂದನೇದು ಆಹಾರ ಸೇವನೆಯ ನಂತರ ಬಾಯಿ ಸ್ವಚ್ಛಗೊಳಿಸೋದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಪ್ರತ್ಯಾಮ್ಲೀಯವಾಗಿರೋ ಟೂತ್ಪೇಸ್ಟ್ ಬಳಸೋದು. ಟೂತ್ಪೇಸ್ಟ್ಗಳನ್ನು ಈ ಪ್ರತ್ಯಾಮ್ಲೀಯವಾಗಿರೋದ್ರಿಂದ ಹೆಚ್ಚುವರಿ ಆಮ್ಲವನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ತಟಸ್ಥಗೊಳಿಸಿ ಹಲ್ಲಿನ ಸವೆತ ತಡೆಗಟ್ಟಲಿಕ್ಕೆ ಸಹಕಾರಿ ಆಗ್ತದೆ. ಇನ್ನು ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಪ್ರಾಣಿಗಳಲ್ಲಿ ಸ್ವರಕ್ಷಣೆ ಅಂತ ಇದೆ. ಅಂದರೆ ಜೇನುನನ್ನು ಕುಟುಕಿದಾಗ ಒಂದು ಆಮ್ಲ ಬಿಡುಗಡೆ ಆಗ್ತದೆ. ಸೊ ಈ ಆಮ್ಲ ನೋವು ಮತ್ತು ಉರಿಗೆ ಕಾರಣವಾಗ್ತದೆ. ನಾವು ಕುಟುಕಿದ ಭಾಗಕ್ಕೆ ಅಡುಗೆ ಸೋಡಾದಂತಹ ಸೌಮ್ಯ ಪ್ರತ್ಯಾಮ್ಲಗಳನ್ನು ಬಳಸಿದರೆ ನೋವು ಮತ್ತು ಉರಿತ ಕಡಿಮೆ ಆಗ್ತದೆ. ಇನ್ನು ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯಗಳಲ್ಲಿ ಸ್ವರಕ್ಷಣೆ ಅಂದರೆ ತುರಿಕೆ ಗಿಡದಲ್ಲಿ ಏನಾಗ್ತವಪ್ಪ ಅಂದರೆ ಎಲೆಗಳು ಚುಚ್ಚು ಕೂದಲವನ್ನು ಹೊಂದಿರ್ತವೆ. ಅಂದರೆ ಇದರಲ್ಲಿ ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ತುರಿಕೆ ಗಿಡದಲ್ಲಿ ಇರ್ತದೆ. ಸೊ ಇದರ ಸ್ರವಿಕೆಯಿಂದ ನಮಗೆ ಏನಾಗ್ತದಪ್ಪ ಅಂದ್ರೆ ಉರಿತ ಆಗ್ತದೆ ತುರಿಕೆ ಗಿಡದಲ್ಲಿ ಇರ್ತಕ್ಕಂಥ ಮೆಥನೋಯಿಕ್ ಆಮ್ಲ. ಹಾಗಾದರೆ ಈ ಚಾರ್ಟಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ನೈಸರ್ಗಿಕ ಆಕಾರ, ಅದರಲ್ಲಿ ಆಮ್ಲಗಳು ಏನು ಅಂತಕ್ಕಂಥದ್ದು. ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ ಇದೆ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಇದೆ, ಹುಣಸೆಯಲ್ಲಿ ಟಾರ್ಟಾರಿಕ್ ಇದೆ, ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಲಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ, ಇರುವೆ ಕಡಿತದಲ್ಲಿ ಮೆಥನೋಯಿಕ್ ಆಮ್ಲ, ತುರಿಕೆ ಎಲೆ ಚುಚ್ಚುವಿಕೆ ಮೆಥನೋಯಿಕ್ ಆಮ್ಲ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನೊಂದು ಪಾರ್ಟ್ ಆದರೆ ಈ ಪಾಠ ಮುಗಿಸ್ತೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ